ಅದು ಒಂದು ಸರ್ಕಾರ ಯಾರು ಮುಖ್ಯವಾಹಿನಿಗೆ ಬಂದಿದ್ದಾರೆ ಅವ್ರಿಗೆ ಸಂಬಂಧಪಟ್ಟಂಥ ಕೇಸುಗಳ ಇತ್ಯರ್ಥಕ್ಕೆ ಸ್ಪೆಷಲ್ ಕೋರ್ಟನ್ನು ಫಾಸ್ಟ್ ಟ್ರ್ಯಾಕ್ ಕೋರ್ಟನ್ನು ಮಾಡಬೇಕು. ಮತ್ತು ಜೊತೆಗೆ ಇನ್ನೂ ಕೆಲವರಿಗೆ ಸೌಲಭ್ಯಗಳು ಸಿಕ್ಕಿಲ್ಲ, ಅದು ಪದ್ಮನಾಭ ಆಗಿರ್ಬೋದು, ಅದು ಪರಶುರಾಮ ಅವರಿಗೆ ಬೇಗ ಆದಷ್ಟು ಬೇಗ ಈಗೇನು ಇದು ನಡೀತಾ ಇದೆ ಅದರ ಬಗ್ಗೆ ಕಾರ್ಯಪ್ರವೃತ್ತರಾಗಿದ್ದರೆ ಅದನ್ನು ಬೇಗ ಕೊಡಬೇಕು. ಮತ್ತು ಜೊತೆಗೆ ಬರ್ತಕ್ಕಂಥವರಿಗೂ ಕೂಡ ಸರ್ಕಾರ ಈಗ ಏನಿದೆ ಕೂಂಬಿಂಗನ್ನು ನಡೆಸ್ತಾ ಇದೆ, ಯಾರೇ ಕಂಡು ಬಂದರೂ ಕೂಡ ಸರ್ಕಾರ ಬಂದೂಕಿನ ಮೂಲಕ ಉತ್ತರವನ್ನು ಕೊಡ್ತಕ್ಕಂಥದ್ದಲ್ಲ. ಅವರು ಸರ್ಕಾರ ಆದಷ್ಟು ಮೃದು ಧೋರಣೆಯನ್ನು ತಾಳಿದ್ರೆ 100% ಅವರೆಲ್ಲರೂ ಕೂಡ ಬರ್ತಕ್ಕಂಥ ಚಾನ್ಸ್ ಇದೆ ಮತ್ತು ಯಾವುದೇ ಜೀವಹಾನಿಗಳಾಗಬಾರ್ದು. ಹಾಗೆಯೇ ಇದೇ ಸಂದರ್ಭದಲ್ಲಿ ನಾವು ಸಂಘಟನೆಯಲ್ಲಿ ಇರ್ತಕ್ಕಂಥವ್ರಿಗೂ ಕೂಡ ಹೇಳ್ತಕ್ಕಂಥದ್ದರೆ, ನೀವು ಕೂಡ ಯಾವುದೇ ರೀತಿಯಲ್ಲಿ ಯಾವುದೇ ಪ್ರಾಣಹಾನಿಗಳಾಗದ ರೀತಿಯಲ್ಲಿ, ಎರಡೂ ಕಡೆಯಿಂದ ಪ್ರಾಣಹಾನಿ ಆಗದ ರೀತಿಯಲ್ಲಿ ತಾವುಗಳು ಸ್ಪಂದಿಸಬೇಕು. ಮತ್ತು ನಾವೇನು ನಂಬರ್ಗಳನ್ನು ಕೊಟ್ಟಿದ್ದೇವೆ, ಫೋನ್ ನಂಬರ್ಗಳನ್ನು ಕೊಟ್ಟಿದ್ದೇವೆ, ಅದು ನಮ್ಮನ್ನು ಸಂಪರ್ಕ ಮಾಡಿದ್ರೆ ನಾವು ಸಂಪೂರ್ಣ ಜವಾಬ್ದಾರಿಯನ್ನು ತೆಗೆದುಕೊಳ್ತಕ್ಕಂಥದ್ದು. ಒಂದು, ಅವರಿಗೆ ಜೀವಕ್ಕೆ ಯಾವುದೇ ರೀತಿ ಆಪತ್ತಾಗದ ರೀತಿಯಲ್ಲಿ, ಮತ್ತು ಕಾನೂನಿನ ವ್ಯಾಪ್ತಿಯನ್ನು ಬಿಟ್ಟು ಬೇರೆ ಯಾವುದೇ ರೀತಿಯಲ್ಲಿ ಅವರಿಗೆ ತೊಡಕಾಗದ ರೀತಿಯಲ್ಲಿ, ಅಂದರೆ ಕಾನೂನಿನ ರೀತಿಯಲ್ಲಿ ಏನು ಟ್ರಯಲನ್ನು ಎದುರಿಸಬೇಕು ವಿಚಾರಣೆ, ಆ ಪ್ರಕ್ರಿಯೆಯನ್ನು ಬಿಟ್ಟು ಬೇರೆ ಯಾವುದೇ ರೀತಿಯಲ್ಲಿ ಅವರಿಗೆ ತೊಂದರೆ ಆಗದ ರೀತಿಯಲ್ಲಿ ಅವ್ರನ್ನ ತರಿಸ್ತಕ್ಕಂಥ, ಮತ್ತು ಅವರ ಪ್ಯಾಕೇಜನ್ನು ಒಪ್ಪಿದ್ರೆ ಅದು ಕೂಡ ನ್ಯಾಯಯುತವಾಗಿ ಶೀಘ್ರದಲ್ಲೇ ಅವರಿಗೆ ದೊರೆಯುವ ರೀತಿಯಲ್ಲಿ ಇದು ಮಾಡೋದಕ್ಕೆ ನಾವು ಪ್ರಯತ್ನ ಪಡ್ತೇವೆ. ವಿಕ್ರಮ್ಗೌಡ ಹತ್ಯೆ ಆದಾಗ ಎರಡು ರೀತಿ ವರದಿ ಆಯಿತು. ಒಂದು ನಕಲಿ ಎನ್ಕೌಂಟರ್ ಅಂತ ಇತ್ತು, ಇನ್ನೊಂದು ಎನ್ಕೌಂಟರ್ ಆಗಿದ್ದಕ್ಕೆ ಸಿದ್ದರಾಮಯ್ಯನವರು ಇವನು ಬೇಕಾಗಿದ್ದವನು ಅಂತ ಹೇಳಿದ್ರು ಮತ್ತು ಗೃಹ ಮಂತ್ರಿಗಳು ಹೇಳಿದ್ರು. ಇದರ ಮತ್ತೆ ನೀವು ಪೀಠ ಬಯಲಿಗೂ ಸಹ ಹೋಗಿ ಬಂದಿದ್ದೀರಾ, ಅಲ್ಲಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಬಂದಿದ್ದೀರಾ. ಇದ್ರ ಬಗ್ಗೆ ವಿಚಾರವಾಗಿ ಇದನ್ನು ಯಾವ ರೀತಿ ನೀವು ನಿಮ್ಮ ಸಮಿತಿ ನಿಲುವನ್ನು ಅಲ್ಲ, ಒಂದು ಸಮಿತಿ ನಿರ್ವಹಣೆ ಆದ ದಿನವೇ ಕೂಡ ನಾವು ಹೇಳಿದ್ವಿ ಇದೊಂದು ದುರದೃಷ್ಟಕರ ಘಟನೆ, ಈ ಘಟನೆ ನಡಿಬಾರ್ದಿತ್ತು. ಮತ್ತು ಇಲ್ಲಿ ಪೊಲೀಸರು ಕೂಡ ಸಾಫ್ಟ್ ಕಾರ್ನರನ್ನು ತೋರಿಸಿದ್ರು. ಯಾಕೆಂದರೆ ಸಮಿತಿ ಆಗಿದೆ, ನಾವು ಅವರನ್ನು ಮುಖ್ಯವಾಹಿನಿಗೆ ತರೋದಕ್ಕೆ ಪ್ರಯತ್ನ ಪಡುವ ಈ ಸಂದರ್ಭದಲ್ಲಿ ಈ ಥರದ ಘಟನೆಗಳಾಗಿರ್ತಕ್ಕಂಥದ್ದು ನಮ್ಮ ಪ್ರಯತ್ನಕ್ಕೆಲ್ಲ ಒಂದು ಕಡೆ ಹಿನ್ನಡೆ ಆದಂಗೆ, ಇದು ತಪ್ಪು ಅಂತಕ್ಕಂಥದ್ದು ಹೇಳಿದ್ವಿ. ಆದರೆ ಒಂದು ಅಂದರೆ ಅಲ್ಲಿ ಏನು ಪರಿಸ್ಥಿತಿ ಇತ್ತು, ಅಲ್ಲಿ ವಿಕ್ರಮ್ಗೌಡ್ರ ಕೈಯಲ್ಲಿ ಯಾವುದಾದ್ರು ಪೊಲೀಸಿಗೆ ಸಮನಾಗಿ ಏನು ಸ್ಟೈನ್ ಗನ್ಗಳು ಆ ಥರದ ಹೊಸ ಮಾದರಿಯ ಗನ್ಗಳಿದ್ವು ಏನು ಅನ್ನೋದ್ರ ಬಗ್ಗೆ ನಮ್ಗೆ ಇನ್ನೂ ಸ್ಪಷ್ಟವಾದಂಥ ಮಾಹಿತಿ ಸಿಕ್ಕಿಲ್ಲ, ಅಥವಾ ಅವರಿಂದ ಏನಾದರೂ ರಿಯಾಕ್ಷನ್ ಇತ್ತು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿಲ್ಲ. ಹಾಗಾಗಿ ನಾವು ಸರ್ಕಾರಕ್ಕೆ ಒತ್ತಾಯಿಸೋದಂದರೆ ಇನ್ನು ಮುಂದೆ ಯಾವುದೇ ರೀತಿಯ ಪ್ರಾಣಹಾನಿಗಳಾಗಬಾರ್ದು. ಈಗ ನಡೆದಿರ್ತಕ್ಕಂಥ ಘಟನೆ ಏನಿದೆ ಇದಕ್ಕೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಏನು ನಿಯಮಾವಳಿದೆ ಅದರ ಅನುಸಾರವಾಗಿ ತನಿಖೆಯನ್ನು ನಡೆಸಿ ಇದರಲ್ಲಿ ಏನಾದರೂ ಪೊಲೀಸರು ತಪ್ಪನ್ನು ಎಸಗಿದರೆ ಅವ್ರಿಗೆ ನಿರ್ದಾಕ್ಷಿಣ್ಯವಾಗಿ ಅವ್ರ ಮೇಲೆ ಕ್ರಮವನ್ನು ಕೈಗೊಳ್ಳಿ ಅಂತೇಳಿ ಒತ್ತಾಯಿಸ್ತೇವೆ ಸರ್ಕಾರ.